ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಕಲಿ ಔಷಧಿ ಕಂಪನಿಗಳ ಮೇಲೆ ದಾಳಿ ಮಾಡಲಾಗಿದೆ. ಈ ಹಿನ್ನೆಲೆ ಆರೋಗ್ಯ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಹಿಮಾಚಲ ಪ್ರದೇಶದಿಂದ ಕಡಿಮೆ ಬೆಲೆಗೆ ಔಷಧಿಯನ್ನ ತರ್ತಾರೆ, ಲೇಬಲ್ ಹಾಕಿ ಹಾಸ್ಪಿಟಲ್ ಹಾಗೆ ಮೆಡಿಕಲ್ಗಳಿಗೆ ಅದನ್ನ ಸಪ್ಲೈ ಮಾರ್ತಾರೆ. ಅಂತಾರಾಜ್ಯ ದಂಧೆ ನಡೀತಾ ಇದೆ. ಇವರ ವಿರುದ್ಧವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮಗೆ ಮಾಹಿತಿ ಬಂದ ತಕ್ಷಣವೇ ದಾಳಿ ಮಾಡಿ ನಕಲಿ ಔಷಧಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ತಡ ಆಗಿದ್ರೆ ಬೇರೆ ಕಡೆ ನಕಲಿ ಔಷಧಿ ಸಾಗಾಟ ಮಾಡ್ತಾ ಇದ್ರು. ಒಂದೇ ದಿನ 5 ಕೋಟಿ ಬೆಲೆಯ ಔಷಧಿ ರಫ್ತು ಆಗಿತ್ತು. ಹಿಮಾಚಲ ಪ್ರದೇಶದಿಂದ ಕಡಿಮೆ ಬೆಲೆಗೆ ಔಷಧಿಯನ್ನ ತರ್ತಾರೆ, ಅಲ್ಲಿಂದ ಕಡಿಮೆ ಬೆಲೆಗೆ ತಂದು ಇಲ್ಲಿ ಬ್ರಾಂಡೆಡ್ ಲೇಬಲ್ ಹಾಕಿ ಮಾರಾಟವನ್ನ ಮಾಡೋದು. ಇದೇ ಒಂದು ರೀತಿ ದಂಧೆ ಆಗಿ ಹೋಗಿತ್ತು. ದೇಶದ ಪ್ರತಿಷ್ಠಿತ ಲೇಬಲ್ ಹಾಕಿ ಆಸ್ಪತ್ರೆಗಳಿಗೆ ಕೊಡೋದು, ಮೆಡಿಕಲ್ಗೆ ಕೊಡ್ತಾರೆ. ಹಾಗಾಗಿ ಅದನ್ನೇ ಸತ್ಯ ಅಂತ ನಂಬಿಕೊಂಡು ಜನರಿಗೆ ಕೊಟ್ಟಾಗ ಹಾಗಾದ್ರೆ ಜನರ ಆರೋಗ್ಯದ ಜೊತೆಗೆ ಈ ಮಟ್ಟಿಗೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಾರೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಚರ್ಚೆಯನ್ನ ಮಾಡಿ ತನಿಖೆಯನ್ನ ಮಾಡ್ತೀವಿ ಅನ್ನೋದಾಗಿ ಯುಟಿ ಖಾದರ್ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ರೀತಿಯಾಗಿ ಹೇಳಿದ್ದಾರೆ. ಐಸಿಯುಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಆಗಿದೆ. ಯಾವ ಕಂಪನಿ ಆಗಿದೆ ಅಂತೇಳಿ ನಾವು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ಫೋರ್ಜ್ ಲೇಬಲ್ ಉಕ್ಕರೆಡ್ಡಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಫೋರ್ಜ್ ಮಾಡಿದ್ದಾರೆ. ವೆಲ್ ಕ್ಯೂರ್ ರೆಮಿಡೀಸ್ ಮತ್ತು ಫೀಸರ್ ಲಿಮಿಟೆಡ್ ಬೇರೆ ಬೇರೆ ಇವತ್ತು ಸಂಸ್ಥೆ ಹೆಸರನ್ನ ಹಿಡಿಕೊಂಡು ಇವರು ಕೊಡ್ತಿರೋದು. ಸೊ ಇದನ್ನ ಎಲ್ಲೂ ಕೂಡ ಶ್ರಮಿಸುವಂತ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ರಾಮನಗರ SP ಅವರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟವಾದ ಕಾರಣ ಈ ಮಾಹಿತಿಯನ್ನು ಇವತ್ತು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ, ತೆಲಂಗಾಣಕ್ಕೆ ಕೊಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ಬಹುಶಃ ಮುಂದೆ ಮುಖ್ಯಮಂತ್ರಿಗಳು ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತಾರೆ. ನಾನು ಐಸಿಯುಲ್ಲಿ ಉಪಯೋಗ ಮಾಡುವಂತಹ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ನಕಲಿ ಔಷಧಿಗಳ ಕುರಿತಂತೆ ಯುಟಿ ಖಾದರ್ ಏನ್ ಹೇಳಿದ್ದಾರೆ, ಜೊತೆಗೆ ಆಸ್ಪತ್ರೆಗಳಿಗೆ, ಮೆಡಿಕಲ್ಗಳಿಗೆ ಇದು ಯಾವ ರೀತಿಯಾಗಿ ಸಪ್ಲೈ ಆಗ್ತಾ ಇತ್ತು, ಈಗಾಗಲೇ ರೋಗಿಗಳಿಗೆ ಮಾರಾಟ ಆಗಿರೋದ್ರ ಬಗ್ಗೆ ಏನಾದರೂ ಸಾಧ್ಯತೆಗಳಿದೆಯಾ, ಮಾಹಿತಿ ಇದೆಯಾ ಭವ್ಯ? ದಿವ್ಯಾ, ಆರೋಗ್ಯ ಸಚಿವ ಯುಟಿ ಖಾದರ್ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಬಂದದ್ದು. ನಕಲಿ ಔಷಧಿ ಕಂಪನಿಗಳ ಮೇಲೆ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್ ಆಗಿರ್ಬೋದು, ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಸೇರಿ ಹಲವರು ಭಾಗಿಯಾಗಿರುವಂತದ್ದು. ಬಿಡದಿಯಲ್ಲಿ ನಿನ್ನೆ ಏನು ವಿಚಾರ ಪತ್ತಾಗಿದೆ ಅದು ಆಘಾತಕಾರಿಯಾಗಿದೆ ಅನ್ನೋ ಅಂಶವನ್ನ ಕೂಡ ಸಚಿವರು ತಿಳಿಸಿರುವಂತದ್ದು. ಅಂದ್ರೆ ಬೀಟ್ ಪೊಲೀಸರು ಸಹಾಯದ ಮೇರೆಗೆ ಈ ಒಂದು ರೈಡ್ ಕೂಡ ನಡೆದಿದೆ. ಒಂದ್ ವೇಳೆ ಡೀಲೆ ಆಗಿದ್ರೆ ಬೇರೆ ಕಡೆ ಆ ಔಷಧಿ ಸಾಗಾಟ ಮಾಡ್ತಿದ್ರು ಅನ್ನೋ ಮಾಹಿತಿ, ಅಂದ್ರೆ ಇನ್ನೂ ಕೂಡ ಸಾಗಾಟ ಮಾಡಿಲ್ಲ ಅನ್ನೋ ಅಂಶವನ್ನ ಅವರು ನೇರವಾಗಿ ತಿಳಿಸಿದ್ದಾರೆ. ಒಂದೇ ದಿನ 5 ಕೋಟಿ ಬೆಲೆಯ ಔಷಧಿ ರಫ್ತು ಆಗ್ತಿತ್ತು. ಯಾಕಂದ್ರೆ ಅದನ್ನ ಈಗಾಗಲೇ ಆರೋಗ್ಯ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಬೀಟ್ ಪೊಲೀಸರು ತಡೆ ಹಿಡಿದಿದ್ದಾರೆ. ಪ್ರಮುಖವಾಗಿ ದೇಶದ ಪ್ರತಿಷ್ಠಿತ ಲೇಬಲ್ ಹಾಕಿ ಆಸ್ಪತ್ರೆ ಹಾಗೂ ಮೆಡಿಕಲ್ಗೆ ಇವರು ಕಳಿಸ್ತಾ ಇದ್ರಂತೆ. ಅಂದ್ರೆ ಲೇಬಲ್ ಆಗಿರ್ಬೋದು, ಹಿಸ್ಲಾಮ್ ಆಗಿರ್ಬೋದು, ಕ್ರವಿಟಾಸ್ ಸೇರಿ ಹಲವು ಔಷಧಿಯನ್ನ ಈ ಒಂದು ತಂಡ ಮಾಡ್ತಾ ಇದ್ರು. ಸದ್ಯ SP ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಅಂದ್ರೆ ಇವರು ಈ ಹಿಂದೆ ಯಾರಿಗಾದ್ರೂ ಕೊಟ್ಟಿದ್ರ ಅಥವಾ ಸಪ್ಲೈ ಮಾಡಿದ್ರ, ಇದೇ ಮೊದಲ ಬಾರಿಗೆ ತಯಾರಿ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇದರ ಹಿಂದೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಕೆಲವರನ್ನ ಪತ್ತೆ ಹಚ್ಚೋದ್ರಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಮನಗರ SP ಅವರು ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು 6 ಕೋಟಿ ಮೌಲ್ಯದ ಔಷಧಿ ಸಿಕ್ಕಿದೆ ಅದರ ಪರಿಶೀಲನೆಯನ್ನ ಕೂಡ ಈಗಾಗಲೇ ಲ್ಯಾಬ್ಗೆ ಕಳಿಸಿರುವಂತದ್ದು. ಕಳೆದ 5 ತಿಂಗಳಿಂದ ಕೂಡ ಈ ಒಂದು ಮೆಡಿಸಿನ್ ತಯಾರಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಇದನ್ನ ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ನಿನ್ನೆ ದಾಳಿಯನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಹಿಮಾಚಲದಿಂದ ಇಲ್ಲಿಗೆ ಬಂದು ಅದನ್ನೆಲ್ಲ ತರಿಸ್ಕೊಂಡು ತಯಾರಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸುಮಾರು 6 ಕೋಟಿ ಮೌಲ್ಯ ಏನಿದೆ ಅದರಲ್ಲಿ ಪ್ರಭುದು ದೇವ ಎನ್ನುವ ವ್ಯಕ್ತಿ ಇದರಲ್ಲಿ ಪಾಲುದಾರಿಕೆಯನ್ನ ಹೊಂದಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಹಾಸ್ಪಿಟಲ್ ಆಗಿರ್ಬೋದು, ಜಿಲ್ಲೆಗಳಿಗೆ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಎಲ್ಲಾದ್ರೂ ಇವರು ಕೊಂಡೊಯ್ತಾ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಇನ್ನು ತನಿಖೆಯ ಬಳಿಕ ಅಷ್ಟೇ
ಗೊತ್ತಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಅಲ್ಲಿಂದ ಮೆಡಿಸಿನ್ ಸಪ್ಲೈ ಆಗಿಲ್ಲ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆದ್ರೆ ಇವರು ಇದೇ ಮೊದಲ ಬಾರಿಗೆ ತಯಾರಿ ಮಾಡ್ತಾ ಇದ್ರ ಅಥವಾ ಈ ಹಿಂದೆ ಕೂಡ ಇದೇ ರೀತಿ ತಯಾರಿ ಮಾಡ್ತಾ ಇದ್ರ ಅನ್ನೋದು ಕೂಡ ತನಿಖೆಯಲ್ಲಿ ಬೆಳಕಿಗೆ ಬರ್ಬೇಕಾಗುತ್ತೆ. ಯಾಕಂದ್ರೆ ಇವರು ಬೇರೆ ಹಿಮಾಚಲದಿಂದ ಇಲ್ಲಿ ಬಂದು ಮಾಡ್ತಾ ಇದ್ರಂದ್ರೆ ಸೊ ಅಲ್ಲಿನ ಕೂಡ ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲೇನಾದ್ರೂ ಇವರು ಪ್ರಿಪೇರ್ ಮಾಡಿ ಇಲ್ಲಿ ಬಂದಿದ್ರ ಅಥವಾ ಇಲ್ಲಿಂದ ಅಲ್ಲಿ ಸಪ್ಲೈ ಮಾಡ್ತಿದ್ರ ಅನ್ನೋದು ಇನ್ನು ಕೂಡ ತನಿಖೆಯಲ್ಲಷ್ಟೇ ಬಯಲಾಗಬೇಕಿದೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ. ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದ ಕಾರಣ ಈ ಮಾಹಿತಿಯನ್ನು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ